ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ದಾವಣಗೆರೆ ಹರಿಹರ ಪಂಚಮಸಾಲಿ ಪೀಠದಿಂದ ವಚನಾನಂದ ಸ್ವಾಮೀಜಿಗೆ ಕೊಟ್ಟ ಬೆನ್ನಲ್ಲೇ ಪೀಠಕ್ಕೆ ಪರ್ಯಾಯ ಸ್ವಾಮೀಜಿಯನ್ನ ಕರೆತರೋದಕ್ಕೆ ಈಗ ಮಠದ ಟ್ರಸ್ಟಿಗಳು ಯೋಚನೆಯನ್ನು ಮಾಡ್ತಿದ್ದಾರೆ. ಯಾರ ಹೆಸರು ಬಂದಿದೆ ಮುಂಚೂಣಿಯಲ್ಲಿ ಅನ್ನೋದ್ರ ಡೀಟೇಲ್ಸ್ ಕೊಡ್ತೀವಿ. ಜಯಮೃತ್ಯುಂಜಯ ಶ್ರೀಗಳನ್ನ ಮಠಕ್ಕೆ ಕರೆತರೋದಕ್ಕೆ ಚಿಂತನೆಯನ್ನ ಮಾಡ್ತಾ ಇದ್ದಾರಂತೆ. ಯಾಕಂದ್ರೆ ನಿಮಗೆಲ್ಲ ಗೊತ್ತೇ ಇದೆ, ಜಯಮೃತ್ಯುಂಜಯ ಶ್ರೀಗಳು 2A ಮೀಸಲಾತಿ ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ದಂತಹ ಸ್ವಾಮೀಜಿ. ಮೃತ್ಯುಂಜಯ ಸ್ವಾಮೀಜಿನ ಕರೆತರೋದಕ್ಕೆ ಟ್ರಸ್ಟ್ನ ಕೆಲ ಸದಸ್ಯರು ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಬಟ್ ಜಯಮೃತ್ಯುಂಜಯ ಶ್ರೀಗಳಿಗೂ ಕೂಡ ಇತ್ತೀಚೆಗೆ ಅವರು ಇದ್ದಂತಹ ಪೀಠದಲ್ಲಿ ಹಿಂಗೆ ಆಗಿತ್ತು. ಕೂಡಲ ಸಂಗಮ ಪೀಠದಲ್ಲೂ ಕೂಡ ಪೀಠಾಧ್ಯಕ್ಷ ಸ್ಥಾನದಿಂದ ಭಿನ್ನಾಭಿಪ್ರಾಯದ ಮೇರೆಗೆ ಅವರನ್ನು ಉಚ್ಚಾಟನೆ ಮಾಡೋ ಕೆಲಸ ಆಗಿತ್ತು. ಈಗ ಅವರನ್ನೇ ಕರ್ಕೊಂಡು ಬರಬೇಕು ಇಲ್ಲಿಗೆ ಅನ್ನೋ ಆಲೋಚನೆ ಅಂತೆ. ಇದಕ್ಕೆ ಕೆಲ ಸದಸ್ಯರು ಒಪ್ಪಿದಾರಂತೆ. ಶ್ರೀಗಳು ಏನು ಹೇಳ್ತಾರೆ, ವಚನಾನಂದ ಶ್ರೀಗಳ ಹೋರಾಟ ಯಾವ ರೀತಿ ಆಗುತ್ತೆ? ಈಗಾಗಲೇ ಕಾನೂನು ಸಮರಕ್ಕೂ ಕೂಡ ವಚನಾನಂದ ಶ್ರೀಗಳ ಅನುಯಾಯಿಗಳು ಮುಂದಾಗಿದ್ದಾರೆ. ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ನಿತ್ಯ ಮಠ ಕಾಯೋದಕ್ಕೆ ಹಲವು ಭಕ್ತರು ಬರ್ತಾ ಇದ್ದಾರೆ ಅನ್ನೋದ್ರ ಮಾಹಿತಿ. ಹರಿಹರ ತಾಲೂಕಿನ ಪ್ರತಿ ಹಳ್ಳಿಗಳಿಂದ ಭಕ್ತಾದಿಗಳು ಬರ್ತಾ ಇರೋದ್ರ ಸಂಖ್ಯೆ ಜಾಸ್ತಿನೇ ಆಗ್ತಾ ಇದೆ. ಹರಿಹರ ಪಂಚಮಸಾಲಿ ಮಠದಲ್ಲೇ ವಚನಾನಂದ ಸ್ವಾಮೀಜಿಗಳು ವಾಸ ಇದ್ದಾರೆ. ಧರ್ಮದರ್ಶಿ ಸಮಿತಿಯಿಂದ ಯಾವುದೇ ತೊಂದರೆ ಆಗದಂತೆ ಭಕ್ತರೇ ಕಾವಲು ಕಾಯ್ತಾ ಇದರಲ್ಲಿ. ಸರದಿ ಪ್ರಕಾರ ಮಠದ ಆವರಣದಲ್ಲಿ ವಚನಾನಂದ ಶ್ರೀಗಳ ಪರ ಬ್ಯಾಟ್ ಬೀಸ್ತಾ ಇರುವಂತಹ ಭಕ್ತರು ಕಾವಲು ಕಾಯ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ಇವ್ರನ್ನ ರೀಪ್ಲೇಸ್ ಮಾಡೋದಕ್ಕೆ ಚಿಂತನೆಗಳು ಕೂಡ ಆಗಿದೆ. ಡೀಟೇಲ್ಸ್ ಕೊಡ್ತಾರೆ ಪುನೀತ್. ಕೂಡಲ ಸಂಗಮದಲ್ಲಿ ಜಯಮೃತ್ಯುಂಜಯ ಶ್ರೀಗಳಿಗೂ ಕೂಡ ಹಿಂಗೆ ಉಚ್ಚಾಟನೆಯ ಬಿಸಿ ತಟ್ಟಿತ್ತು. ಈಗ ಅವ್ರನ್ನ ಇಲ್ಲಿ ಕರ್ಕೊಂಡು ಬರಬೇಕು ಅನ್ನೋ ಆಲೋಚನೆ, ಇದು ಆ ಸ್ವಾಮೀಜಿಗಳ ಜೊತೆಗೆ ಡಿಸ್ಕಸ್ ಆಗಿದೆಯಾ? ಏನು ಸಾಧ್ಯತೆ ಇದೆ? ಇದಕ್ಕೆ ವಚನಾನಂದ ಶ್ರೀಗಳು ಮತ್ತು ಅವರ ಬೆಂಬಲಿಗರು ಸಹಜವಾಗಿ ವಿರೋಧ ವ್ಯಕ್ತಪಡಿಸ್ತಾರೆ. ಖಂಡಿತವಾಗ್ಲೂ ಮಮತಾ, ಏನು ಹರಿಹರದ ಪಂಚಮಸಾಲಿ ಪೀಠದ ಪೀಠಾಧ್ಯಕ್ಷರಾದಂತಹ ವಚನಾನಂದ ಸ್ವಾಮೀಜಿ ಅವ್ರನ್ನ ಯಾವಾಗ ಉಚ್ಚಾಟನೆ ಮಾಡಿದ್ರು, ಅದಾದ ನಂತರದಲ್ಲಿ ಆ ಪೀಠಕ್ಕೆ ಪರ್ಯಾಯ ಸ್ವಾಮೀಜಿ ಯಾರು ಅನ್ನುವಂಥದ್ದು ಕೂಡ ಸಾಕಷ್ಟು ಪ್ರಶ್ನೆ ಆಗ್ತಾ ಇರುವಂಥದ್ದು. ಈಗ ಮಠದ ಟ್ರಸ್ಟಿಗಳು ಕೂಡ ಒಂದು ಮಾತುಗಳನ್ನು ಕೂಡ ಹೇಳ್ತಾ ಇರುವಂಥದ್ದು, ಏನು ಜಯಮೃತ್ಯುಂಜಯ ಸ್ವಾಮೀಜಿಗಳನ್ನ ಈ ಪೀಠಕ್ಕೆ ಕರೆತರಬೇಕು, ಯಾಕಂದ್ರೆ 2A ಮೀಸಲಾತಿ ವಿಚಾರವಾಗಿ ಹೋರಾಟ ಮಾಡಿದ್ದು ಇಡೀ ದೇಶಕ್ಕೆ ಒಂದು ಮಾದರಿಯಾಗಿತ್ತು. ಮತ್ತೆ ಇಡೀ ದೇಶದಲ್ಲಿ ಪಂಚಮಸಾಲಿ ಸಮಾಜ ಇಷ್ಟರ ಮಟ್ಟಿಗೆ ಹೋರಾಟ ಮಾಡುತ್ತೆ ಅನ್ನುವಂತಹ ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿರುವಂತಹ ಸ್ವಾಮೀಜಿ ಅವ್ರನ್ನ ಈಗ ಕರೆತಂದ್ರೆ ಎಲ್ಲಾ ರೀತಿಯಂತಹ ಒಂದು ಅಂದ್ರೆ ಯಾವುದೇ ರೀತಿಯಂತ ವಿವಾದಗಳು ಕೂಡ ಇರೋದಿಲ್ಲ, ಮತ್ತೆ ಪಂಚಮಸಾಲಿ ಸಮಾಜಕ್ಕೆ ಸಾಕಷ್ಟು ಅಭಿವೃದ್ಧಿ ಆಗುವಂತಹ ಕೆಲಸ ಕೂಡ ಅವ್ರು ಮಾಡ್ತಾರೆ ಅನ್ನುವಂತಹ ಒಂದು ಒತ್ತಾಯನೂ ಕೂಡ ಜಿಲ್ಲಾಧ್ಯಕ್ಷ ಅಶೋಕ್ ಗೋಪ್ನಾಳ್ ಅವರು ಕೂಡ ನಿನ್ನೆ ಟ್ರಸ್ಟಿ ಅವರು ಕೂಡ ಮನವಿ ಕೊಟ್ಟಿರುವಂಥದ್ದು. ಟ್ರಸ್ಟಿ ಅವರು ಕೂಡ ಸಾಕಷ್ಟು ಜನ ಇದಕ್ಕೆ ಒಪ್ಪಿದ್ದಾರೆ. ಏನೋ ಜಯಮೃತ್ಯುಂಜಯ ಸ್ವಾಮೀಜಿ ಅವ್ರನ್ನೇ ಕರ್ತರ್ಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ಒಪ್ಪಿದ್ದಾರೆ. ಕೆಲವೊಬ್ಬರು ಟ್ರಸ್ಟಿಗಳು ಕೂಡ ವಿರೋಧವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದ್ರೆ ಕೂಡಲ ಸಂಗಮದಿಂದ ಕೂಡ ಅವ್ರನ್ನ ಉಚ್ಚಾಟನೆ ಮಾಡಿದರೆ ಆ ಉಚ್ಚಾಟಿತ ಸ್ವಾಮೀಜಿ ಅವ್ರನ್ನ ಇಲ್ಲಿ ಕರೆ ತರೋದು ಹೇಗೆ ಅನ್ನುವಂಥದ್ದು ಕೂಡ ಒಂದು ಪ್ರಶ್ನೆ ಆಗ್ತಾ ಇರುವಂಥದ್ದು. ಇನ್ನೊಂದು ಕಡೆ ಮಠದಲ್ಲೇ ವಚನಾನಂದ ಸ್ವಾಮೀಜಿ ಅವರು ಕೂಡ ವಾಸ್ತವ್ಯದಲ್ಲಿ ಹರಿಹರ ಮಠದಲ್ಲಿ ಇರುವಂಥ ನೆಲೆಯಲ್ಲಿ ಟ್ರಸ್ಟಿಗಳು ಏನಾದರೂ ಅವ್ರನ್ನ ಹೊರಹಾಕುವಂಥ ಕೆಲಸ ಮಾಡ್ಬೋದು ಅನ್ನೋ ನಿಟ್ಟಿನಲ್ಲಿ ಭಕ್ತರು ಕೂಡ ಅವ್ರಿಗೆ ಕಾವಲು ಕಾಯುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇರುವಂಥದ್ದು. ನಿತ್ಯ ಕೂಡ 10 ರಿಂದ 15 ಜನ ಬೇರೆ ಬೇರೆ ಹಳ್ಳಿಗಳಿಂದ ಬಂದು ಅಲ್ಲಿ ಕಾವಲು ಕಾಯುವಂಥ ಕೆಲಸವನ್ನು ಕೂಡ ಮಾಡ್ತಾ ಇರುವಂಥದ್ದು. ಇನ್ನೊಂದು ಕಡೆ ಈ ರೀತಿ ಕಾವಲು ಕಾಯಿದ್ರೆ, ಇನ್ನೊಂದು ಕಡೆ ಸ್ವಾಮೀಜಿಯವ್ರನ್ನ ಅಂದ್ರೆ ಪರ್ಯಾಯ ಸ್ವಾಮೀಜಿಯವ್ರನ್ನ ಬದಲು ಇವ್ರನ್ನ ಜಯಮೃತ್ಯುಂಜಯ ಸ್ವಾಮೀಜಿ ಅವ್ರನ್ನ ಪೀಠಕ್ಕೆ ಕರ್ತರಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಚಿಂತನೆ ಕೂಡ ನೀಡ್ತಾ ಇರುವಂಥದ್ದು. ಮಮತಾ, ಧನ್ಯವಾದ ತಮ್ಮ ಮಾಹಿತಿಗಾಗಿ.